ಪ್ರತ್ಯಾರೋಪಗಳ ನಡುವೆ ಕೋರ್ಟ್ನ ಹಾಲ್ನಲ್ಲಿ ಇದೀಗ ವಾದವನ್ನ ಮಂಡಿಸಲಾಗ್ತಾ ಇದೆ. ಸಿಟಿ ರವಿ ಪರವಾಗಿ ವಕೀಲರು ಜಾಮೀನು ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ತಮಗಾದಂತ ಕೆಲವೊಂದಷ್ಟು ಕಹಿ ಘಟನೆ, ಕಹಿ ಅನುಭವಗಳ ಬಗ್ಗೆ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲವನ್ನ ಕೂಡ ನೋಟ್ ಮಾಡಿಕೊಳ್ಳಲಾಗಿದೆ. ಈಗ ಯಾವ ರೀತಿಯಾದಂಥ ತೀರ್ಪು ಬರುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಒಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗಳಗಳನ್ನೇ ಕಣ್ಣೀರು ಹಾಕ್ಬಿಟ್ಟಿದ್ರು, ನನಗೆ ನೋವಾಗಿದೆ ಅಂತ ಎಲ್ಲ ಹೇಳಲಾಗಿತ್ತು. ಸೊ ಇನ್ನೊಂದು ಕಡೆಯಲ್ಲಿ ಈಗ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಪ್ರಶ್ನೆ. ಕೋರ್ಟ್ನ ಒಳಗಡೆ ವಾದ ನಡೀತಾ ಇದೆ. ಮಧ್ಯಂತರ ಬೇಲ್ಗೆ ಇದೀಗ ರವಿ ಪರ ವಕೀಲರು ಮನವಿ ಮಾಡಿರೋದ್ರಿಂದ ಜಡ್ಜ್ ಏನು ಆದೇಶವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರ ಚಿತ್ತವೂ ಕೂಡ ಇದೆ. ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜಾಮೀನು ನೀಡಬೇಕು ಅಂತ ಮನವಿ ಒಂದು ಕಡೆಯಲ್ಲಾಗಿದೆ. ನಿನ್ನೆ ಸಂಜೆ 6:30ಗೆ ಬಂಧಿಸಿರುವಂಥದ್ದು. ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿದೆ. ನಿನ್ನೆ ಸಂಜೆ ಬಂಧಿಸಿ ಇವತ್ತು ಬೆಳಗ್ಗೆ 11 ಗಂಟೆ ಕೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಅದು ಕೂಡ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಹೊರಗಡೆನೆ ಸಿಟಿ ರವಿ ಅವರ ವಕೀಲರು. ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು, ಆದರೆ ಇಷ್ಟೊತ್ತು ಯಾಕೆ ಹಾಜರುಪಡಿಸಿಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆ ವಿಚಾರವನ್ನು ಕೂಡ ಕೋರ್ಟ್ನ ಹಾಲ್ನಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ, ಇವತ್ತು ಬೆಳಗ್ಗೆ 11 ಗಂಟೆಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಷ್ಟು ಎಡವಟ್ಟುಗಳನ್ನು ಪೊಲೀಸರು ಮಾಡಿದ್ದಾರೆ. ಲೋಪದೋಷಗಳಾಗಿದೆ, ಕರೆಕ್ಟ್ ಆಗಿ ತನಿಖೆ ಆಗಿಲ್ಲ, ಕರೆಕ್ಟ್ ಆಗಿ ಪ್ರಕ್ರಿಯೆಗಳು ನಡೆದಿಲ್ಲ, ಪೊಲೀಸರು ಇಲ್ಲಿ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಟಿ ರವಿ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಸಿಟಿ ರವಿ ಅವರ ಹೇಳಿಕೆ ಆಗಿರಬಹುದು, ಅಥವಾ ಸಿಟಿ ರವಿ ಪರವಾದ ವಕೀಲರ ವಾದ ಆಗಿರ್ಬೋದು, ಪ್ರತಿಯೊಂದು ಕೂಡ ರವಿ ಸಾಮಾನ್ಯ ವ್ಯಕ್ತಿ ಅಲ್ಲ, ರೌಡಿನೂ ಅಲ್ಲ. ರವಿ ಸಾಮಾನ್ಯ ವ್ಯಕ್ತಿನೂ ಅಲ್ಲ, ರೌಡಿನೂ ಅಲ್ಲ ಅನ್ನುವಂಥ ವಿಚಾರವನ್ನ ವಕೀಲರು ಹೇಳ್ತಾ ಇದ್ದಾರೆ. ಏನೇ ಆಗಿದ್ರು ಕೂಡ ಸಭಾಪತಿಗಳ ಗಮನಕ್ಕೆ ಬರಬೇಕಾಗಿತ್ತು. ಇದೆಲ್ಲವೂ ಕೂಡ ಆಗಿದ್ದು ಅಧಿವೇಶನದಲ್ಲಿ ಅಲ್ವಾ. ಸಭಾಪತಿಗಳ ಗಮನಕ್ಕೆ ಬಂದು ಮುಂದಿನ ಪ್ರಕ್ರಿಯೆಗಳು ಆಗಬೇಕಾಗಿತ್ತು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈ ವಾದವನ್ನ ಮಂಡಿಸಲಾಗ್ತಾ ಇದೆ. ಸಿಟಿ ರವಿ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಅಲ್ಲ, ಹಂಗಂತ ರೌಡಿನೂ ಅಲ್ಲ, ಅವರೊಬ್ಬ ಜನಪ್ರತಿನಿಧಿ. ಈ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಎಲ್ಲವೂ ಕೂಡ ಸಭಾಪತಿಯವರ ಗಮನಕ್ಕೆ ಬರಬೇಕಾಗಿತ್ತು. ಅಂದ್ರೆ ಅಧಿವೇಶನದಲ್ಲಿ ಆಗಿರೋದ್ರಿಂದ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ಕೋರ್ಟ್ನ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಕೆಲವೊಂದಷ್ಟು ಎಡವಟ್ಟುಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಎಲ್ಲೆಲ್ಲಿ ಎಡವಟ್ಟುಗಳನ್ನ ಮಾಡಿದ್ದಾರೆ, ಆ ಪ್ರಕ್ರಿಯೆಗಳು ಎಲ್ಲೆಲ್ಲಿ ಎಡವಟ್ಟಾಗಿದೆ, ಇದೆಲ್ಲವನ್ನ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬೇಲ್ ಬೇಕು ಅನ್ನುವಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಅರ್ಜಿಯನ್ನ ಹಾಕಿದ್ದಾರೆ ಬೇಲಿಗೆ ಅಂತ. ಈ ಸಂದರ್ಭದಲ್ಲಿ ರವಿ ಅವರ ವಶಕ್ಕೆ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆದಂತ ಎಡವಟ್ಟುಗಳನ್ನು ಹೇಳ್ತಾ ಇದ್ದಾರೆ. ರವಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಹಂಗಂತ ಅವ್ರು ರೌಡಿನೂ ಅಲ್ಲ. ಸಭಾಪತಿಗಳ ಅನುಮತಿಯನ್ನ ಪಡಿಬೇಕು. MLC ಆಗಿರೋದ್ರಿಂದ ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ ಅಂದ್ರೆ ಸಭಾಪತಿಗಳ ಅನುಮತಿ ಬೇಕು. ಆದ್ರೆ ಪೊಲೀಸರು ಯಾವುದೇ ಪ್ರೊಸೀಜರ್ ಅನ್ನ ಸರಿಯಾಗಿ ಮಾಡೇ ಇಲ್ಲ, ಯಾವ ಪ್ರಕ್ರಿಯೆಯನ್ನ ಕೂಡ ಕರೆಕ್ಟ್ ಆಗಿ ನಡೆಸಿಲ್ಲ. ಈ ಘಟನೆ ನಡೆದಿದ್ದ ಸುವರ್ಣಸೌಧದಲ್ಲಿ, ಆದ್ರೆ ಯಾವ ಪ್ರಕ್ರಿಯೆಯನ್ನ ಕೂಡ ಕರೆಕ್ಟ್ ಆಗಿ ನಡೆಸಿಲ್ಲ. ಸೆಕ್ಷನ್ 480 ಓದಿ ಹೇಳ್ತಾ ಇದ್ದಾರೆ ರವಿ ಪರ ವಕೀಲ. ರವಿ ಸಾಮಾನ್ಯ ವ್ಯಕ್ತಿ ಅಲ್ಲ, ರೌಡಿನೂ ಅಲ್ಲ. ಸಭಾಪತಿಗಳ ಗಮನಕ್ಕೆ ತಂದು ಇವರನ್ನ ವಶಕ್ಕೆ ಪಡ್ಕೊಳ್ಬೇಕಾಗಿತ್ತು, ಆ ಕೆಲಸವನ್ನ ಕೂಡ ಮಾಡಿಲ್ಲ ಪೊಲೀಸರು. ನಿನ್ನೆ ಸಂಜೆ 6:30 ಸುಮಾರಿಗೆ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕರ್ಕೊಂಡು ಬಂದಿದ್ದಾರೆ. ಸುವರ್ಣಸೌಧದಲ್ಲಿ ಪೊಲೀಸರು ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ನಂದಗಡ, ಖಾನಾಪುರ ಎಲ್ಲಾ ಕಡೆಯಲ್ಲಿ ಸುತ್ತಿಸ್ಕೊಂಡು ಇವತ್ತು ಬೆಳಗ್ಗೆ 11 ಗಂಟೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನೇ ಅವರನ್ನು ಕೋರ್ಟಿಗೆ ಹಾಜರುಪಡಿಸಬೇಕಾಗಿತ್ತು. ಕಲಾಪದಲ್ಲಿನ ಮಾತುಗಳಿಗೆ ಕೇಸ್ ದಾಖಲಿಸುವಂತಿಲ್ಲ. ಸೆಷನ್ ಕೋರ್ಟ್ ವಿಚಾರಣೆ ಮಾಡುವ ಕೇಸ್ ಇದೆ. ಕಲಾಪದಲ್ಲಿ ಆಗೋದು ಕೇಸ್ ದಾಖಲಿಸಬೇಕು ಅಂತಿಲ್ಲ. ನೋಡಿ, ಇದು ಸಿಟಿ ರವಿ ಅವರ ಪರ ವಕೀಲರ ವಾದ. ಇದೆಲ್ಲ ಆಗಿದ್ದು ಸುವರ್ಣಸೌಧದಲ್ಲಿ. ಸುವರ್ಣಸೌಧದಲ್ಲೇ ಇವರನ್ನು ವಶಕ್ಕೆ ಪಡ್ಕೊಂಡಿರೋದು.
ಸಂಜೆ 6:30 ವಶಪಡಿಸ್ಕೊಳ್ತಾರೆ. ತಕ್ಷಣ ಕೋರ್ಟಿಗೆ ಕರ್ಕೊಬರ್ಬೇಕಿತ್ತು. ಅದನ್ನ ಬಿಟ್ಟು ನಂದಗಡ ಸೇರಿದಂತೆ ರಾಮದುರ್ಗ ಸೇರಿದಂತೆ ಅನೇಕ ಕಡೆ ರಾತ್ರಿ ಎಲ್ಲ ಬೆಳಗಿನ ಜಾವ 3 ಗಂಟೆ ತನಕ ಸುತ್ತಾಡಿಸ್ಬಿಟ್ಟಿದ್ದಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಕಲಾಪದಲ್ಲಿನ ಮಾತುಗಳಿಗೆ ಕೇಸ್ ಹಾಕೋ ಆಗಿಲ್ಲ. ಸೆಷನ್ಸ್ ಕೋರ್ಟ್ ವಿಚಾರಣೆ ಮಾಡುವ ಕೇಸ್ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸಭಾಪತಿಗಳ ಪರ್ಮಿಷನ್ ಬೇಕಾಗತ್ತೆ. ಸಭಾಪತಿಗಳು ಒಪ್ಪಿಗೆ ಕೊಟ್ಟ ಮೇಲೆ ಇವರನ್ನು ವಶಕ್ಕೆ ಪಡ್ಕೊಳ್ಬೇಕಾಗತ್ತೆ. ಅದೆಲ್ಲ ಪ್ರಕ್ರಿಯೆ ಆಗಿದೆಯಾ? ಪೊಲೀಸರು ಆ ಪ್ರಕ್ರಿಯೆಗಳನ್ನು ಪಾಲಿಸಿದ್ದಾರಾ? ಪೊಲೀಸರು ಅದೆಲ್ಲವನ್ನ ಕೂಡ ನೋಡ್ಕೊಂಡಿದ್ದಾರಾ? ಇಲ್ಲ. ಸೊ ಈ ವಿಚಾರವನ್ನ ಇದೀಗ ಕೋರ್ಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ನಿನ್ನೆ ಸಂಜೆ 6:30ಯಿಂದ ಇವತ್ತಿನ ಬೆಳಗ್ಗೆ 11 ಗಂಟೆವರೆಗೂ ಏನೆಲ್ಲ ಹೈಡ್ರಾಮಗಳು ನಡೀತು, ಪೊಲೀಸರ ಕಡೆಯಿಂದ ಆದಂಥ ಎಡವಟ್ಟುಗಳೇನು, ಪೊಲೀಸರ ಮೇಲಿನ ಆರೋಪಗಳಿಗೇನು, ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಕೂಡ ಅವ್ರನ್ನ ವಿಚಾರಿಸಿದಾಗ ಎಲ್ಲ ಆರಾಮ, ನಿಮ್ಮ ಹೆಸರು ಏನು, ನೀವು ಯಾವ ಊರವರು, ನಿಮ್ಮ ವಯಸ್ಸೇನು, ಪೊಲೀಸರು ನಿಮಗೆ ತೊಂದರೆ ಮಾಡಿದ್ರ, ರಾತ್ರಿ ಎಲ್ಲ ಎಲ್ಲಿದ್ರಿ ಎಲ್ಲ ಕೇಳಿದಾಗ ಅವರು ಸಾಲು ಸಾಲು ಆರೋಪ ಮಾಡಿದ್ದಾರೆ. ನಂಗೆ ಹೊಡೆದ್ರು, ತಲೆಯಲ್ಲಿ ರಕ್ತ ಬಂತು, ನಂಗೆ ಊಟ ಕೊಟ್ಟಿಲ್ಲ, ನಂಗೆ ನಿದ್ದೆ ಆಗಿಲ್ಲ, 10 ನಿಮಿಷಕ್ಕೂ ಫೋನ್ ಬರ್ತಾ ಇತ್ತು, ಯಾರು ಫೋನ್ ಮಾಡ್ತಿದ್ರು ಗೊತ್ತಿಲ್ಲ, ಆ ಫೋನ್ ಬಂದು ಏನು ಹೇಳ್ತಿದ್ರೇನೋ ಗೊತ್ತಿಲ್ಲ, ಅದಾದ್ಮೇಲೆ ಹಾಗೇ ನಡ್ಕೊಳ್ತಾ ಇದ್ರು, ನನಗೆ ಧಮಕಿ ಹಾಕಿದ್ದಾರೆ, ಆವಾಜ್ ಹಾಕಿದ್ದಾರೆ, 3 ಬಾರಿ ಹೊಡೆಯುವ ಯತ್ನ ಆಗಿದೆ, ಎಲ್ಲವನ್ನ ಕೂಡ ಸಿ.ಟಿ. ರವಿ ಅವರು ಎಳೆಯಾಗಿ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಈ ಎಲ್ಲ ವಾದವನ್ನ ಆಲಿಸಿದ ನಂತರ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಯಾವ ತೀರ್ಪು ಪ್ರಕಟ ಆಗತ್ತೆ? ನ್ಯಾಯಾಂಗ ಬಂಧನವೋ ಅಥವಾ ಬಿಡುಗಡೆಯ ಭಾಗ್ಯ? ಮಧ್ಯಂತರ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರೋದ್ರಿಂದ ಜಾಮೀನು ಸಿಗುತ್ತಾ? ಸೊ ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ.